ವ್ಯತಿರಿಕ್ತವಾಗಿ ಖರ್ಗೆ ಅವರು ಅಂದಿದ್ರಲ್ಲ, ಈಗ ಪ್ರಿಯಾಂಕ್ ಖರ್ಗೆ ಅವರು, ಈಗ ನೀವು ವ್ಯತಿರಿಕ್ತವಾಗಿ ಏನು ಇಲ್ಲ ಅಂದಾಗ ಮುಂದೆ ಇಲ್ಲಿ ಹಿಂದಿನ ಇದು ಬರ್ತಾ ಇದೆ ಸಿಚುವೇಶನ್ ಅಂದಾಗ ಇವರು ವ್ಯತಿರಿಕ್ತವಾಗಿ ಮಾತಾಡಿದಾರಲ್ಲ ಇವರು ಪ್ರಿಯಾಂಕ್ ಖರ್ಗೆ ಅವರು ಏನಂತ ಅಲ್ಲ, ಅಂದ್ರೆ ಇಲ್ಲಿ ಕಮ್ಯುನಲ್ ಇದು ಇದೆ, ಇನ್ನು ಅದರಿಂದ ಬಂಡವಾಳ ನೋಡು, ಅವರು ಜನರಲ್ ಆಗಿ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ, ಸ್ಪೆಸಿಫಿಕ್ ಆಗಿ ದಕ್ಷಿಣ ಕನ್ನಡ ಮಂಗಳೂರು ಬಗ್ಗೆ ಎಲ್ಲ ಅವ್ರು ಮಾತಾಡಿದ ಅಲ್ಲೆಲ್ಲ. ಕೋಸ್ಟಲ್ ಅಂದರೆ ಇಲ್ಲಿಂದ ಗೋವಾ ತನಕ ಇದೆ. ಈಗ ಅದಲ್ಲ ಪ್ರಶ್ನೆ. ಈಗ ಪ್ರತಿ ಬಾರಿ ನೀವು ಕಳೆದ ಬಾರಿ ಬಂದಾಗೆಲ್ಲ ಹೇಳ್ತಿದ್ರಿ ಕರಾವಳಿ ಆ ರೀತಿ ಇದೆ, ಈ ರೀತಿ ಇದೆ, ನೀವೇ ಈಗ ಹೇಳ್ತೀರಾ ಬದಲಾವಣೆ ಆಗಿದೆ ಅಂತ. ಮತ್ತೆ ನಿಮ್ಮ ನಾಯಕರುಗಳು ಕರಾವಳಿ ಅದೇ ರೀತಿ ಇದೆ ಅನ್ನುವಂಥ ಇಲ್ಲ, ಹೌದು, ಅವ್ರೇನಾರು ಹೇಳ್ಕೊಡು. ನಾನು ಅಧಿಕೃತವಾಗಿ ಪೊಲೀಸ್ ಇಲಾಖೆಯ ದೃಷ್ಟಿಕೋನದಲ್ಲಿ ಹೇಳ್ತೇನೆ. ಕರ್ನಾಟಕದಲ್ಲಿರೋ ಕರಾವಳಿಯನ್ನು ಆ ರೀತಿ ಬಿಂಬಿಸುವ ನಾವು ಯಾರೂ ಬಿಂಬಿಸೋದಕ್ಕೆ ಹೋಗೋದಿಲ್ಲ. ಇಲ್ಲಿ ವಾತಾವರಣ ಇದ್ದದ್ದಂತೂ ಸತ್ಯ, ಅದು ಬದಲಾಗಿರೋದಂತೂ ಸತ್ಯ. ಇದನ್ನು ನಾನು ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೀನಿ, ಪೊಲೀಸ್ ದೃಷ್ಟಿಯಿಂದ ಹೇಳ್ತೀನಿ. ನಾನು ಈಗ ಅಲ್ಲಲ್ಲ, ಕೇಳಿ ಸ್ವಲ್ಪ ಕೇಳ್ರಿ. ನಾನು ಅಧಿಕೃತವಾಗಿ ಅಂಕಿಅಂಶಗಳನ್ನು ಕೊಟ್ಟು ಹೇಳ್ತೀನಿ. ಮರ್ಡರ್ ಕಡಿಮೆ ಆಗಿದೆ, ಡ್ರಗ್ಸ್ದು ದಂಧೆ ಕಡಿಮೆ ಆಗಿದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗಿದೆ. ಅಂದರೆ ಅರ್ಥ ಏನು? ಇಲ್ಲಿ ಶಾಂತಿ ಬರ್ತಾ ಇದೆ ಅನ್ನೋದು ಒಂದು ಸೂಚನೆ. ಅದೆಲ್ಲ ಒಂದು ಮರ್ಡರ್ ಆಯಿತು, ಒಂದು ಮರ್ಡರ್ ಆಗಿಬಿಡ್ತು ಅಂತೇಳಿ ಸ್ವಲ್ಪ ಕೇಳಿ, ಅದನ್ನು ಅವ್ರನ್ನ ಕೇಳೋಣ. ಈಗ ನಮಗೆ ಪೊಲೀಸ್ನವರಿಗೆ ಸಿಕ್ಕಿರೋ ಮಾಹಿತಿಗಳು, ನನಗೆ ಸಿಕ್ಕಿರೋ ಮಾಹಿತಿ, ಅದನ್ನು ನಾನು ಹೇಳ್ತೇನೆ. ಆ ದೃಷ್ಟಿಯಿಂದ ನಾನು ಹೇಳಿದ್ದೇನೆ ಹೊರತು ಬೇರೆದು ಗೊತ್ತಿಲ್ಲ. ಅವರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದಾರೋ ನನಗೆ ಅರಿವಿಲ್ಲ. ಒಂದು ಎರಡೂ ಆಗುತ್ತೆ. ಸಿ, ವಾಟ್ ಎವರ್ ಡಿಪಾರ್ಟ್ಮೆಂಟ್, ವಾಟ್ ಎವರ್ ಇನಿಷಿಯೇಟಿವ್ ಇಟ್ ಟೇಕ್ಸ್, ಪೀಪಲ್ ಹ್ಯಾವ್ ಟು ರೆಸ್ಪಾಂಡ್ ಟು ಇಟ್. ಅನ್ಲೆಸ್ ದಿ ಪೀಪಲ್ ರೆಸ್ಪಾಂಡ್ ಟು ಇಟ್, ಡಿಪಾರ್ಟ್ಮೆಂಟ್ ಕೆನಾಟ್ ಡೂ ಎನಿಥಿಂಗ್. ಸೊ ಐ ರಿಯಲಿ appreciate the people of this region that they have responded to our call. They have responded to our efforts. That is why it has come down. And now, see, there was a situation when children used to be sent to other parts of the state, Bangalore, Mysore, for studies. People have expressed it to me personally. ನನಗೆ ಹೇಳಿದ್ದಾರೆ, ನಮ್ಮ ಮಕ್ಕಳಿಲ್ಲಿ ಓದ್ಸೋಕ್ಕಾಗೋದಿಲ್ಲ ಸ್ವಾಮಿ, ನಾವು ಮೈಸೂರಿಗೆ ಕಳಿಸ್ತೀವಿ, ಬೆಂಗಳೂರಿಗೆ ಕಳಿಸ್ತೀವಿ ಅಂತ ಜನ ನನ್ನ ಹತ್ರ ಹೇಳಿದ್ದಾರೆ. ವೆನ್ ಐ ಕೇಮ್ ಫಾರ್ ಪ್ರಿಪರೇಷನ್ ಆಫ್ ಮ್ಯಾನಿಫೆಸ್ಟೋ, ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾರೆ. ಈಗ ಆ ವಾತಾವರಣ ನನಗೆ ಕಾಣಿಸ್ತಿಲ್ಲ. ಅಂದರೆ ಒಳ್ಳೆಯ ಕಾಲೇಜಲ್ಲಿ ನಾನು ಕೇಳಿದೆ ನಮ್ಮ ಪೊಲೀಸ್ ಅವರಿಗೆ, ಏನ್ರಿ ಮೊದಲೆಲ್ಲ ಈ ಕಾಫಿ ಕುಡಿಯೋಕ್ಕೆ ಹುಡುಗಿ ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಕಾಫಿ ಕುಡಿದ್ರೆ, ಒಂದು ಐಸ್ ಕ್ರೀಮ್ ತೊಗೊಂಡ್ರೆ ಅಲ್ಲಿ ಹೋಗಿ ಕೆಲವರು ಹೋಗಿ ಬಡಿತಿದ್ರು ಅಂತೆಲ್ಲ ಕೇಳ್ತಾ ಇದ್ವಿ. ಆ ಥರ ವಾತಾವರಣ ಇದೆಯೇನಪ್ಪ ಈಗ? ಇಲ್ಲ ಸರ್, ಆ ಥರ ಏನೂ ಇಲ್ಲ ಅಂತ ಹೇಳಿದರು. ಅಂದಾಗ ನಾವೇನು ಹೇಳಬೇಕು? ನಮ್ಮ ಅಸೆಸ್ಮೆಂಟ್ ಏನು ಅವಾಗ? ಹೌದಪ್ಪ, ಒಂದು ಶಾಂತಿ ಮರುಕಳಿಸ್ತಾ ಇದೆ ಅನ್ನೋದು ಒಂದು ಅಸೆಸ್ಮೆಂಟು. ಎಲ್ಲೋ ಇಲ್ಲೊಂದು ಸ್ಪೊರಾಡಿಕ್ ಆಗಿ ಒಂದು ಇನ್ಸಿಡೆಂಟ್ ಆಗಿದ್ರೆ ಅದನ್ನು ನಾನು ಜನರಲೈಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಓವರ್ ಆಲ್ ಎಸ್. ಸರ್, ಈಗ ಧರ್ಮಸ್ಥಳದ